ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಂಗಳೂರಲ್ಲಿ ಮಾಡುವಂಥ ಆಲೂಗಡ್ಡೆ ಬಜ್ಜಿನೂ ಮತ್ತು ಮೆಣಸಿನ್ಕಾಯಿ ಬಜ್ಜಿನ ಮಾಡ್ತಾ ಇದ್ದೀನಿ. ಬನ್ನಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನು ಒತ್ತಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ಇದಕ್ಕೇನೆಲ್ಲ ಬೇಕು, ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು 1/4 kg ಆಗಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಉಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅಜ್ವೇನ ಅಂಗೈಯಲ್ಲಿ ತಿಕ್ಕಿ ಹಾಕ್ಕೊಳ್ಳಿ. ಅಜ್ವೇನ ಅಂಗೈಯಲ್ಲಿ ತಿಕ್ಕಿ ನಾನಿವಾಗ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಚಿಟಿಕೆಯಷ್ಟು ನಾನಿಲ್ಲಿ ಸೋಡಾ ಪುಡಿನ ಹಾಕ್ತಾಯಿದ್ದೀನಿ. ಬೇರೆ ಏನು ಯೂಸ್ ಮಾಡ್ತಾಯಿಲ್ಲ ನೋಡಿ. ಸ್ವಲ್ಪ ಫುಡ್ ಕಲರ್ ಹಾಕ್ತಾಯಿದ್ದೀನಿ ಅಷ್ಟೇ. ಒಂದು ಚಿಟಿಕೆಗಿಂತ ಕಮ್ಮಿನೇ ನಾನು ಫುಡ್ ಕಲರ್ನ ಹಾಕಿದ್ದೀನಿ. ನೋಡಿ ಎಷ್ಟು ಕಲರ್ ಬರುತ್ತೆ ನೀರು ಹಾಕಿದ ತಕ್ಷಣ. ಹಾಗಾಗಿ ಒಂದು ಚೂರು ಹಾಕ್ಕೊಳ್ಳಿ, ಬೇಕಂದ್ರೆ, ಇಲ್ಲಾಂದ್ರೆ ಬೇಡ. ನಾನು ಕಲರ್ಗೆ ಅಂತ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ನೋಡಿ ಇವಾಗ ಬಜ್ಜಿ ಹಿಟ್ಟು ಈ ಥರ ಆಗಬೇಕು. ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳಿ. ನೀವು ಮಾಮೂಲಿ ಬಜ್ಜಿ ಮಾಡ್ತಿರಲ್ಲ ಅದೇ ಥರ. ಇವಾಗ ಹಿಟ್ಟು ರೆಡಿಯಾಗಿದೆ ನೋಡಿ. ಈ ಥರ ಬರಬೇಕು ಹಿಟ್ಟು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟ್ ಕೂಡ ಆಗುತ್ತೆ. ಇವಾಗ ಹಿಟ್ಟು ರೆಡಿಯಾಗಿದೆ. ನಾನಿಲ್ಲಿ 4 ಆಲೂಗಡ್ಡೆನ ತೊಗೊಂಡಿದ್ದೀನಿ ನೋಡಿ. 4 ಆಲೂಗಡ್ಡೆನ ನಾನಿವಾಗ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಪೀಸ್ಗಳನ್ನ. ನಾನು ಈ ಥರ ಪೀಸ್ನ ಆಲೂಗಡ್ಡೆನ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಸಾಯಂಕಾಲ ಟೈಮು ಈ ಥರ ನೀವು ಬಜ್ಜಿನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಾಗಿ ಕೂಡ ಬರುತ್ತೆ. ಟೀ ಜೊತೆಗಂತೂ ಸೂಪರಾಗಿರುತ್ತೆ. ಈ ಥರ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇರೋ ಆಲೂಗಡ್ಡೆನ ಉದ್ದಕ್ಕಾಗಿ ನಾವು ಇಲ್ಲಿ ಕಟ್ ಮಾಡ್ಕೋಬೇಕು. ಅಡ್ಡ ಕಟ್ ಮಾಡ್ಕೋಬಾರ್ದು. ಆಲೂಗಡ್ಡೆನ ಉದ್ದಕ್ಕಾಗಿ ನಾವು ಕಟ್ ಮಾಡ್ಕೋಬೇಕು. ಚಿಪ್ಸ್ ಎಲ್ಲ ಮಾಡ್ತೀವಲ್ಲ ಆ ರೀತಿ ಉದ್ದಕ್ಕೆ ನಾವಿಲ್ಲಿ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ನೋಡಿ ಉದ್ದ ಇಟ್ಕೊಂಡು ನೀವು ಆಲೂಗಡ್ಡೆನ ಕಟ್ ಮಾಡ್ಕೋಬೇಕಾಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ. ಯಾರೆಲ್ಲ ಮಾಡಿಲ್ಲ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಾಗಿ ಬರುತ್ತೆ. ಬಜ್ಜಿ ಅಂದರೆ ಯಾರಿಗೆ ಇಷ್ಟ ಆಗಲ್ಲ, ಸೂಪರಾಗಿ ಆಗುತ್ತೆ. ನಾನು ಆಲ್ರೆಡಿ ಇವಾಗ ಬಜ್ಜಿ ರೆಸಿಪಿ ಹಾಕಿದ್ದೀನಿ. ಉತ್ತರ ಕರ್ನಾಟಕ ಬಜ್ಜಿ ರೆಸಿಪಿನ ಹಾಕಿದ್ದೀನಿ. ಇವಾಗ ನಾನು ಹಾಕ್ತಾ ಇರೋದು ಬೆಂಗಳೂರಲ್ಲಿ ಮಾಡುವಂಥ ಮೆಣಸಿನ್ಕಾಯಿ ಬಜ್ಜಿನ ಮತ್ತು ಆಲೂಗಡ್ಡೆ ಬಜ್ಜಿನ ನಾನು ಹಾಕ್ತಾಯಿದ್ದೀನಿ. ನೋಡಿಲ್ಲಿ ಮೆಣಸಿನ್ಕಾಯಿ ಬಜ್ಜಿನ ನಾನು ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡು ನಾನು ಅದ್ರ ಒಳಗಡೆ ಇರೋ ಬೀಜನೆಲ್ಲ ಆಚೆನ ತೆಗಿತಾ ಇದ್ದೀನಿ. ಅದನ್ನು ತೆಗೆದು ಬಿಡಬೇಕು, ಇಲ್ಲಾಂದರೆ ತುಂಬ ಖಾರ ಥರ ಆಗುತ್ತೆ, ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರಲ್ಲ. ನೋಡಿ, ಈ ಥರ ಬೀಜ ಎಲ್ಲ ತಕ್ಕೊಂಡ್ರೆ ನಾವು ಹಿಟ್ಟೊಳಗಡೆ ಎದ್ದಿದ್ರೆ ಅದ್ರ ಒಳಗಡೆ ಎಲ್ಲ ತುಂಬ್ಕೊಂಡ್ಬಿಡುತ್ತೆ. ಹಾಗಾಗಿ ಬೀಜ ತೆಗೆದು ನೀವು ಈ ಥರನ ಹಾಕೋಬೇಕಾಗತ್ತೆ. ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಚೆನ್ನಾಗಿ ಎಣ್ಣೆ ಕಾದಿದೆ. ಹಾಗಾಗಿ ನಾನು ಡೈರೆಕ್ಟಾಗಿ ನೋಡಿ ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿನ ಇವಾಗ ಬಿಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಈ ಬಜ್ಜಿನ ಮಾಡ್ಕೋಬೋದು. ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ. ನಾನು ಬೇರೆ ಮಸಾಲ ಅದು ಯಾವುದೂ ಹಾಕಿಲ್ಲ. ಮಾಮೂಲಿ ನಾವು ಬಜ್ಜಿಗೆ ಎಷ್ಟು ಹಿಟ್ಟು ಕಲಿಸ್ತೀವೋ ಅಷ್ಟೇ ಕಲಸಿ ಈ ಥರ ಬಜ್ಜಿನ ಮಾಡ್ತಾಯಿದ್ದೀನಿ. ಒಂದು ಸತಿ ನೀವು ಬೇಕಂದರೆ ಮಾಡಿ ನೋಡಿ ಎಷ್ಟು ಟೇಸ್ಟಾಗಿ ಬರುತ್ತೆ ಅಂತ. ನೋಡಿ, ಒಂದು ಕಡೆ ಬೇಯಿಸಿ ಮತ್ತೆ ಇನ್ನೊಂದು ಕಡೆ ತಿರುಗಿಸಿ ಹಾಕ್ಕೊತಾ ಇದ್ದೀನಿ. ತುಂಬ ಕಲರ್ಫುಲ್ ಟೇಸ್ಟಿಯಾದ ಬಜ್ಜಿನೂ ರೆಡಿ ಆಗುತ್ತೆ. ಹಾಗೆ ಟೀ ಟೈಮ್ ಜೊತೆಗೆ ನಿಮಗೆ ತಿನ್ನೋಕ್ಕೆ ಸೂಪರ್ ಆಗುತ್ತೆ, ಸಾಯಂಕಾಲ ಸ್ನ್ಯಾಕ್ಸ್ ಆಗಿ. ನೋಡಿ, ಬಜ್ಜಿ ರೆಡಿಯಾಗಿದೆ. ಇವಾಗ ಮೆಣಸಿನ್ಕಾಯಿ ಬಜ್ಜಿ ತುಂಬ ಚೆನ್ನಾಗಿ ಬಂದಿದೆ ಬಜ್ಜಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ. ಇವಾಗ ಹಾಗೆ ನಿಮಗೆ ನಾನು ಆಲೂಗಡ್ಡೆ ಬಜ್ಜಿನ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಆಲೂಗಡ್ಡೆನ ಹಿಟ್ಟೊಳಗೆ ಎದ್ದು ಈ ಥರ ನೀವು ಬಿಟ್ಟಬೇಕು. ತುಂಬ ಸುಲಭವಾಗಿ ಈ ಬಜ್ಜಿಯನ್ನು ನೀವು ಮಾಡ್ಕೋಬೋದು. ಈ ಚಳಿಗಾಲದಲ್ಲಿ ಟೀ ಜೊತೆಗೆ ತಿನ್ನೋಕ್ಕೆ ಏನಾದರೂ ಇದ್ದರೆ ಸೂಪರಾಗಿರುತ್ತಲ್ವ. ಹಾಗಾಗಿ ಈ ಥರ ಬಜ್ಜಿನ ನೀವು ಮಾಡಿಕೊಂಡು ತಿನ್ಬೋದು. ನೋಡಿ, ಆಲೂಗಡ್ಡೆ ಬಜ್ಜಿ ಮಾಡಿ ನಾನು ತೆಗೆದಿದ್ದು. ಮತ್ತೆ ನಾನು ಮೆಣಸಿನ್ಕಾಯಿ ಬಜ್ಜಿನ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಎದ್ದು ಬಿಟ್ಟರೆ ಸಾಕು, ಅದರೊಳಗಡೆ ಆರಾಮಾಗಿ ತುಂಬ್ಕೊಳ್ಳುತ್ತಲ್ವ. ಬೀಜ ಎಲ್ಲ ತೆಗೆದಿರ್ತೀವಿ, ಆವಾಗ ಚೆನ್ನಾಗಿ ಬರುತ್ತೆ ಬಜ್ಜಿ. ನೋಡಿ ಎಷ್ಟು ಉಬ್ಬಿ ಬರ್ತಾ ಇದೆ ಅಂತ. ನಾನಿಲ್ಲಿ ನಿಮಗೆ 2 ಆಲೂಗಡ್ಡೆ ಬಜ್ಜಿನೂ ಮತ್ತು ಮೆಣಸಿನ್ಕಾಯಿ ಬಜ್ಜಿನ ಹಾಕಿ ತೋರಿಸ್ತಾ ಇದ್ದೀನಿ. ಮತ್ತು ನಾನು ಆಲೂಗಡ್ಡೆ ಬಜ್ಜಿನ ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಟೇಸ್ಟಿಯಾದ ಆಲೂಗಡ್ಡೆ ಬಜ್ಜಿನ ನಾವು ಮಾಡ್ಕೋಬೋದು.
ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ದಿಢೀರಾಗಿ ಯಾರಿಗಾದರೂ ಮನೆಯಲ್ಲಿ ನೆಂಟರು ಬಂದಾಗ ನೀವು ಈ ಥರ ಆಲೂಗಡ್ಡೆ ಬಜ್ಜಿನ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ, ಹಾಗೆ ನೋಡೋಕ್ಕೆ ರೌಂಡಾಗಿ ಸೂಪರಾಗಿರುತ್ತೆ. ತುಂಬ ಸುಲಭವಾಗಿ ನೀವು ಬೀಗರೆಲ್ಲ ನೆಂಟರು ಮನೆಗೆ ಬಂದಾಗ ಈ ರೀತಿ ನೀವು ಬಜ್ಜಿನ ಮಾಡಿ ಕೊಡ್ಬೋದು. ಇವಾಗ ನೋಡಿ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಆಲೂಗಡ್ಡೆ ಬಜ್ಜಿ ರೆಡಿ ಆಯಿತು. ನೋಡಿ ಮೆಣಸಿನ್ಕಾಯಿ ಬಜ್ಜಿ, ಇಲ್ಲಿ ಆಲೂಗಡ್ಡೆ ಬಜ್ಜಿ ಸೂಪರಾಗಿ ಮೆಣಸಿನ್ಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ರೆಡಿ ಆಯಿತು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನು ಒತ್ತಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ಸೂಪರಾಗಿ ಟೇಸ್ಟಿಯಾದ ಆಲೂಗಡ್ಡೆ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಯಿತು. ಹಾಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.